ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮಂಡ್ಯ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಂಡ್ಯ, ಎಸ್ಟಿ ಜಯರಾಮ್ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಅಂಡ್ ಪ್ಯಾರಾಮೆಡಿಕಲ್ ಸೈನ್ಸ್ ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಕ್ಷಯರೋಗ ದಿನದ ಅಂಗವಾಗಿ 100 ದಿನಗಳ ಟಿಬಿ ಮುಕ್ತ ಭಾರತ ಅಭಿಯಾನ ಜಾಥಾ ಕಾರ್ಯಕ್ರಮ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ನಡೆಯಿತು. ಜಾಥಾಕ್ಕೆ ಜಿಲ್ಲಾಧಿಕಾರಿ ಡಾ. ಕುಮಾರ ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಹಿಂದೆ ಕ್ಷಯರೋಗ ಗುಣಪಡಿಸಲು ಅಸಾಧ್ಯವಾದ ಕಾಯಿಲೆ ಎಂಬ ನಂಬಿಕೆಯಿತ್ತು. ಆದರೆ ಇಂದು ವೈದ್ಯಕೀಯ ಕ್ಷೇತ್ರದ ಸುಧಾರಣೆಯಿಂದ ಇದನ್ನು ಸಂಪೂರ್ಣವಾಗಿ ಗುಣಪಡಿಸಲು ಸಾಧ್ಯವಿದೆ. ಕ್ಷಯರೋಗ ಬರದಂತೆ ತಡೆಗಟ್ಟುವಿಕೆ ಬಹಳ ಮುಖ್ಯ. ಇದಕ್ಕಾಗಿ ಸಾರ್ವಜನಿಕರಲ್ಲಿ ಹೆಚ್ಚಿನ ಅರಿವು ಮತ್ತು ಜಾಗೃತಿ ಮೂಡಿಸುವ ಕೆಲಸ ನಿರಂತರವಾಗಿ ನಡೆಯಬೇಕು. ಪ್ರತಿಯೊಬ್ಬರೂ ಈ ರೋಗದ ಬಗ್ಗೆ ಎಚ್ಚರದಿಂದಿರಬೇಕು. ಲಕ್ಷಣಗಳು ಕಂಡುಬಂದಲ್ಲಿ ಕೂಡಲೇ ಟೆಸ್ಟಿಂಗ್ ಮಾಡಿಸಿಕೊಂಡು ಸಕಾಲದಲ್ಲಿ ವೈದ್ಯಕೀಯ ಸೇವೆ ಹಾಗೂ ಚಿಕಿತ್ಸೆ ಪಡೆಯುವುದರಿಂದ ರೋಗಮುಕ್ತರಾಗಬಹುದು. ನಮ್ಮ ಮಂಡ್ಯ ಜಿಲ್ಲೆಯ ಒಟ್ಟು 40 ಗ್ರಾಮ ಪಂಚಾಯಿತಿಗಳನ್ನು ಈಗಾಗಲೇ ಕ್ಷಯರೋಗ ಮುಕ್ತ ಗ್ರಾಮ ಪಂಚಾಯಿತಿ ಎಂದು ಘೋಷಿಸಲಾಗಿದೆ. ಇದು ರಾಜ್ಯ ಮಟ್ಟದಲ್ಲಿ ಒಂದು ಅತ್ಯುತ್ತಮ ಸಾಧನೆಯಾಗಿದೆ. ಜಿಲ್ಲೆಯ ಉಳಿದ ಎಲ್ಲಾ ಪಂಚಾಯಿತಿಗಳು ಸಹ ಕ್ಷಯರೋಗ ಮುಕ್ತವಾಗಬೇಕಾದರೆ ಸಾರ್ವಜನಿಕರ ಸಹಭಾಗಿತ್ವ ಮತ್ತು ಜಾಗೃತಿ ಅತ್ಯಗತ್ಯ ಎಂದು ಅವರು ತಿಳಿಸಿದರು. 4 ಪ್ರತಿ ವರ್ಷ ವಿಶ್ವ ಕ್ಷಯ ರೋಗ ದಿನ ಅನ್ನುವಂಥ ದಿನಾಚರಣೆಯನ್ನು ಮಾಡ್ತಾ ಇದ್ದೇವೆ. ಇದರ ಉದ್ದೇಶ ಇಷ್ಟೇ, ಒಂದು ಕ್ಷಯ ರೋಗ ಅಂದರೆ ಒಂದು ಟಿ.ಬಿ ಕಾಯಿಲೆ ಅಂತ ಏನು ಕರಿತೀವಿ, ಅದು ಒಂದು ಮಾರಕವಾಗಿರುವಂಥ ಕಾಯಿಲೆ ಅಂಥೇಳಿ ಇಡೀ ಒಂದು ದೇಶಾದ್ಯಂತ ತಿಳಿದು ಬಂದಿರತಕ್ಕಂಥದ್ದು. ಹಿಂದೆ ಪ್ರಾಚೀನ ಕಾಲದಲ್ಲಿ ಇದೊಂದು ಗುಣಪಡಿಸಲು ಅಸಾಧ್ಯವಾಗಿರುವಂಥ ಕಾಯಿಲೆ ಅನ್ನುವಂಥ ನಂಬಿಕೆ ಇತ್ತು. ಇತ್ತೀಚಿನ ಒಂದು ದಿನಗಳಲ್ಲಿ ಇಂಥ ಒಂದು ಟಿ.ಬಿ ಕಾಯಿಲೆಯನ್ನು ಕೂಡ, ಕ್ಷಯ ರೋಗವನ್ನು ಕೂಡ ಗುಣಪಡಿಸ್ಬೋದು ಅನ್ನುವಂಥ ಒಂದು ವ್ಯವಸ್ಥೆ ನಮ್ಮ ಆರೋಗ್ಯ ಸುಧಾರಣೆ ಇಲಾಖೆಯಲ್ಲಿ ಆಗಿದೆ. ಹಾಗಾಗಿ ಎಲ್ಲ ಸಾರ್ವಜನಿಕರು ಕೂಡ ಬಹಳ ಮುಖ್ಯವಾಗಿ ಎಚ್ಚರದಿಂದ ಇರಬೇಕು. ಈ ಕ್ಷಯ ರೋಗ ಬರುವುದನ್ನು ತಡೆಗಟ್ಟುವಂಥದ್ದು ಬಹಳ ಮುಖ್ಯ. ಆ ಹಿನ್ನೆಲೆಯಲ್ಲಿ ಬಹಳಷ್ಟು ಒಂದು ಜಾಗೃತಿಯನ್ನು, ಅರಿವನ್ನು ಮೂಡಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಮತ್ತು ಪ್ರತಿಯೊಬ್ಬರು ಕೂಡ ಅದನ್ನು ಟೆಸ್ಟಿಂಗನ್ನು ಮಾಡಿಸ್ಕೊಂಡು ಸಕಾಲದಲ್ಲಿ ಒಂದು ವೈದ್ಯಕೀಯ ಸೇವೆಯನ್ನು, ಚಿಕಿತ್ಸೆಯನ್ನು ಪಡೆದರೆ ಅದನ್ನು ಗುಣಪಡಿಸಲಿಕ್ಕೆ ಸಾಧ್ಯ ಇದೆ. ಮತ್ತು ಕ್ಷಯರೋಗಕ್ಕೆ ತುತ್ತಾಗಿರ್ತಕ್ಕಂಥವ್ರನ್ನು ಕೂಡ ಸರಿಯಾಗಿ ನಾವು ನೋಡ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಎಲ್ಲ ದೃಷ್ಟಿಕೋನಗಳಿಂದಲೂ ಕೂಡ ಒಂದು ಜಾಗೃತಿ ಮತ್ತು ಅರಿವು ಕಾರ್ಯಕ್ರಮ ಭಾಳ ಮುಖ್ಯ ಅಂತ ನಾನು ಕರೀಲಿಕ್ಕೆ ಇಚ್ಛೆಪಡ್ತೇನೆ. ನಮ್ಮ ಜಿಲ್ಲೆಗಳಲ್ಲಿ ಈಗಾಗಲೇ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು 40 ಗ್ರಾಮ ಪಂಚಾಯತಿಗಳನ್ನು ಕ್ಷಯರೋಗ ಮುಕ್ತ ಗ್ರಾಮ ಪಂಚಾಯತಿಗಳು ಅಂತೇಳಿ ಈಗಾಗಲೇ ಘೋಷಣೆಯನ್ನು ಕೂಡ ಮಾಡಿ ಒಂದು ರಾಜ್ಯದಲ್ಲಿ ಅತ್ಯುತ್ತಮವಾದಂಥ ಒಟ್ಟು 40 ಗ್ರಾಮ ಪಂಚಾಯತಿಗಳನ್ನು ಟಿ.ಬಿ ಮುಕ್ತ ಗ್ರಾಮ ಪಂಚಾಯತಿ ಅಂತ ಘೋಷಣೆ ಆಗಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಒಂದು ಪ್ರಶಸ್ತಿಯನ್ನು ಕೂಡ ತೆಗೆದುಕೊಂಡು ಬರಲಾಗಿದೆ. ಹಾಗಾಗಿ ಎಲ್ಲ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಇಂಥ ಒಂದು ಕ್ಷಯರೋಗವನ್ನು ಗುಣಪಡಿಸಲು ಸಾಧ್ಯ ಅನ್ನುವಂಥದ್ದನ್ನು ಎಚ್ಚರವನ್ನು, ಜಾಗೃತಿಯನ್ನು ಮೂಡಿಸುವುದರ ಜೊತೆಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆ.ಆರ್. ನಂದಿನಿ ಮಾತನಾಡಿ, ಕ್ಷಯರೋಗವು ಸಾಂಕ್ರಾಮಿಕವಾಗಿದ್ದು ಒಬ್ಬರಿಂದೊಬ್ಬರಿಗೆ ವೇಗವಾಗಿ ಹರಡುತ್ತದೆ. ಆದ್ದರಿಂದ ಇದರ ತಡೆಗಟ್ಟುವಿಕೆಗಾಗಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವುದು ಈ ಅಭಿಯಾನದ ಆದ್ಯತೆಯಾಗಿದೆ. ಕ್ಷಯರೋಗಿಗಳು ತಮಗೆ ಸೂಚಿಸಿದ ಚಿಕಿತ್ಸೆಯನ್ನು ಅರ್ಧಕ್ಕೆ ನಿಲ್ಲಿಸಬಾರದು. ಹೀಗೆ ಮಾಡುವುದರಿಂದ ರೋಗವು ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಟಿಬಿಯಾಗಿ ಪರಿವರ್ತನೆಯಾಗಿ ಇನ್ನಷ್ಟು ಅಪಾಯಕಾರಿಯಾಗಬಹುದು. ಆದ್ದರಿಂದ ವೈದ್ಯರು ಸೂಚಿಸಿದ ಕಾಲಮಿತಿಯವರೆಗೆ ತಪ್ಪದೇ ಔಷಧಿ ಸೇವಿಸುವುದು ಅತಿ ಮುಖ್ಯ ಎಂದು ಮಾಹಿತಿ ನೀಡಿದರು. ಟಿಬಿಯಿಂದ ಯಾರು ಬಳಲ್ತಾ ಇದ್ದಾರೆ ಅವರಲ್ಲಿ ಮರಣ ಪ್ರಮಾಣವನ್ನು ಕಡಿಮೆ ಮಾಡುವಂಥದ್ದು. 3ನೇದು ಹೊಸದಾಗಿ ಬರುವಂಥ ಟಿಬಿ ಸೋಂಕನ್ನು ಕಡಿಮೆ ಮಾಡುವಂಥದ್ದು, ಹೊಸ ರೋಗಿಗಳನ್ನು ಕಡಿಮೆ ಮಾಡುವಂಥದ್ದು. ಈ 3ನ್ನು ನಾವು ಅಚೀವ್ ಮಾಡಬೇಕು ಅಂತಂದರೆ ಇದರ ಬಗ್ಗೆ ಇರುವಂಥ ಒಂದು ಅವೇರ್ನೆಸ್ಸು, ಜಾಗೃತಿ ಭಾಳಷ್ಟು ಮುಖ್ಯ. ಟಿಬಿ ಒಂದು ಸಾಂಕ್ರಾಮಿಕ ರೋಗ ಆಗಿದ್ದು ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಸಾಧ್ಯತೆ ತುಂಬಾ ಜಾಸ್ತಿ ಇರೋದರಿಂದ ಇದರ ಬಗ್ಗೆ ಯಾವ ರೀತಿಯಾಗಿ ಎಚ್ಚರ ವಹಿಸಬೇಕು ಅನ್ನೋದನ್ನು ನಾವು ಎಲ್ಲರೂ ತಿಳ್ಕೊಳ್ಬೇಕು. ಮುಖ್ಯವಾಗಿ ನಾನು ಒತ್ತಿ ಹೇಳುವಂಥ ವಿಷಯ, ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಟಿಬಿ ಅಂತ ಏನು ಕರಿತೀವಿ, MDR ಟಿಬಿ ಅಂತ. ಇದರಲ್ಲಿ ಯಾರು ಒಬ್ಬ ಟಿಬಿ ಸೋಂಕಿತರೇ ಇರ್ತಾರೆ ಅವರಿಗೆ ಔಷಧೋಪಚಾರವನ್ನು ನೀಡಲಾಗುತ್ತೆ. ಅವರು ಏನು ಒಂದು ಡ್ರಗ್ ರೆಜಿಮ್ನ ಕೊಡಬೇಕಾಗಿರುತ್ತೆ, ಅವರ ಒಂದು ಮೆಡಿಸಿನ್ ಪೀರಿಯಡ್ ಏನಿರುತ್ತೆ ಅದರಲ್ಲಿ ತಗೊಂಡು ಮತ್ತೆ ಮಧ್ಯದಲ್ಲಿ ನಿಲ್ಲಿಸೋದ್ರಿಂದ ಮಲ್ಟಿಪಲ್ ಡ್ರಗ್ ರೆಸಿಸ್ಟೆಂಟ್ ಟಿಬಿ ಮತ್ತೆ ಬರುವಂಥ ಸಾಧ್ಯತೆ ಇದೆ. ಒಂದು ಔಷಧೋಪಚಾರಕ್ಕಿಂತ ಮತ್ತೆ ಹೈಯರ್ ಲೆವೆಲ್ ಆಫ್ ಔಷಧೋಪಚಾರ ಕೊಡ್ತಾನೆ ಇರಬೇಕಾಗತ್ತೆ ಒಂದು ಡ್ರಗ್ ರೆಸಿಸ್ಟೆನ್ಸ್ಗೂ. ಸೊ ಹಾಗಾಗಿ ಏನು ಒಂದು ಟ್ರೀಟ್ಮೆಂಟ್ ಪೀರಿಯಡ್ ಇದೆ, ಆ ಟ್ರೀಟ್ಮೆಂಟ್ ಪೀರಿಯಡಲ್ಲಿ ನಿಗದಿತ ಸಮಯದಲ್ಲಿ ಕರೆಕ್ಟಾಗಿರುವಂಥ ಔಷಧಿಯನ್ನು, ಕೊಡಲಾಗಿರುವಂಥ ಔಷಧಿಯನ್ನು ತಪ್ಪದೆ ತಗೊಳ್ಳುವಂಥದ್ದು ಭಾಳಷ್ಟು ಮುಖ್ಯ. ಇಲ್ಲ ಅಂತಂದರೆ ಏನು ಟಿಬಿ ಒರಿಜಿನಲ್ ಫಾರ್ಮ್ ಇದೆಯೋ ಅದಕ್ಕಿಂತ
ಮಲ್ಟಿಪಲ್ ಡ್ರಗ್ ರೆಸಿಸ್ಟೆಂಟ್ TB ಅನ್ನುವಂಥದ್ದು ಇನ್ನೂ ದೊಡ್ಡ ಒಂದು ನಮಗೆ ಕಂಟಕವಾಗಿ ಕಾಡುತ್ತೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ಕೆ ಮೋಹನ್ ಮಾತನಾಡಿ, ರೋಗ ಪತ್ತೆ ಹಚ್ಚುವಿಕೆ, ಮರಣ ಪ್ರಮಾಣ ತಡೆಗಟ್ಟುವಿಕೆ ಮತ್ತು ಹೊಸ ಪ್ರಕರಣಗಳ ನಿಯಂತ್ರಣಕ್ಕಾಗಿ ಹೈ ರಿಸ್ಕ್ ಗ್ರಾಮಗಳು, ಗಂಡಾಂತರವಿರುವ ಜನಸಂಖ್ಯೆ ಹಾಗೂ ದುರ್ಬಲ ವರ್ಗದವರನ್ನು ಗುರುತಿಸಿ 3 ಹಂತಗಳಲ್ಲಿ ತಪಾಸಣೆ ನಡೆಸಲಾಗುತ್ತಿದೆ ಎಂದರು. TBಯಿಂದ ಸಾವಾಗ್ತಿರೋದನ್ನು ತಡೆಯೋದು ಮತ್ತು ಆಗದೇ ಇರೋಂಗೆ ತಡೆಗಟ್ಟೋದು, ಮೂರನೇದು ಹೊಸ ಪ್ರಕರಣಗಳು ಬರದೇ ಇರೋಂಗೆ ನೋಡ್ಕೊಳ್ಳೋದು. ಇದನ್ನು ನಾವು 3 ಹಂತದಲ್ಲಿ ಮಾಡ್ತೀವಿ. ಒಂದು ಹೈ ರಿಸ್ಕ್ ವಿಲೇಜಸ್ ಅಂತ ಇರ್ತವೆ. ಹೈ ರಿಸ್ಕ್ ವಿಲೇಜಸಲ್ಲಿ ನಾವು ಏನು ಮಾಡ್ತೀವಿ, ಅಲ್ಲಿ ಹೋಗಿ ಆ ವಿಲೇಜಲ್ಲಿ ಸ್ಕ್ರೀನಿಂಗ್ ಮಾಡ್ತೀವಿ. ಒಂದು ಎರಡನೇದು ಏನಾಗುತ್ತೆ, ಕಾಂಗ್ರಿಗೇಟ್ ಪಾಪ್ಯುಲೇಷನ್ ಅಂತ ಅಂದರೆ ಗಂಡಾಂತರ ಇರೋವಂಥ ಒಂದು ಪಾಪ್ಯುಲೇಷನ್ ಇರ್ತದೆ. ಆ ಪಾಪ್ಯುಲೇಷನ್ ಅವ್ರ ಮೇಲೆ ನೆಕ್ಸ್ಟ್ ನಾವು ಕಾನ್ಸಂಟ್ರೇಟ್ ಮಾಡಿ ಅವ್ರದ್ದೇ ಟೆಸ್ಟಿಂಗ್ ಎಲ್ಲ ಮಾಡಿಸ್ತೀವಿ. ಮೂರನೇ ಹಂತದಲ್ಲಿ ನಾವು ಅವ್ರಿಗೆ ಎಲ್ಲಿ ಈ ಗಂಡಾಂತರ ವಿಲೇಜ್ಗಳು ಇಲ್ವೋ ಆ ವಿಲೇಜ್ಗಳಲ್ಲಿ ಇರೋವಂಥ ಈ ವೀಕರ್ ಸೆಕ್ಷನ್ ಅವ್ರಿಗೆ ನಾವು ಟೆಸ್ಟಿಂಗ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡುವಂಥ ಇದು ಮಾಡ್ತೀವಿ. ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಅಧಿಕಾರಿ ಡಾಕ್ಟರ್ ಆಶಾಲತಾ ಮಾತನಾಡಿ, ಈ ವರ್ಷದ ಅಭಿಯಾನವು ಭಾರತದ ನೇತೃತ್ವದಲ್ಲಿ ಜನರ ಶಕ್ತಿಯೊಂದಿಗೆ ನಾವು ಕ್ಷಯರೋಗವನ್ನು ನಿರ್ಮೂಲನೆ ಮಾಡಬಹುದು ಎಂಬ ಘೋಷವಾಕ್ಯದೊಂದಿಗೆ ನಡೆಯುತ್ತಿದೆ. ಈ 100 ದಿನಗಳ TB ಮುಕ್ತ ಭಾರತ ಅಭಿಯಾನದಲ್ಲಿ ಹೊಸ ಪ್ರಕರಣಗಳನ್ನು ತಡೆಗಟ್ಟುವುದು, ರೋಗಿಗಳ ಮರಣ ಪ್ರಮಾಣವನ್ನು ಕಡಿಮೆ ಮಾಡುವುದು ಮತ್ತು ರೋಗವನ್ನು ಪತ್ತೆ ಹಚ್ಚುವುದು ಪ್ರಮುಖ ಗುರಿಗಳಾಗಿವೆ. ಮಂಡ್ಯ ಜಿಲ್ಲೆಯಲ್ಲಿ ಈ 100 ದಿನಗಳಲ್ಲಿ ಸುಮಾರು 4,90,00,000 ಜನರನ್ನು ತಪಾಸಣೆ ಮಾಡುವ ಗುರಿಯನ್ನು ಆರೋಗ್ಯ ಇಲಾಖೆ ಹಮ್ಮಿಕೊಂಡಿದೆ ಎಂದು ತಿಳಿಸಿದರು. ನಾವು TB ಮುಕ್ತ ಭಾರತ ಅಭಿಯಾನ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇದರ ಮುಖ್ಯ ಉದ್ದೇಶ ಏನಂತಂದರೆ ಹೊಸ ಪ್ರಕರಣಗಳನ್ನ ತಡೆಗಟ್ಟುವುದು ಮತ್ತು ಇವಾಗ ಆಗಲೇ TB ರೋಗದಿಂದ ಏನು ಬಳಲ್ತಾ ಇದ್ದಾರೆ ಅವ್ರನ್ನ ಸಾವನ್ನು ಕಮ್ಮಿ ಮಾಡುವಂಥದ್ದು ಮತ್ತು ನಮ್ಮಲ್ಲಿ ಕ್ಷಯರೋಗನ ಪತ್ತೆ ಮಾಡುವಂಥದ್ದು. ಈ 3 ಗುರಿಗಳು ಈ TB ಮುಕ್ತ ಭಾರತ ಅಭಿಯಾನದ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿರುವಂಥದ್ದು. ಮತ್ತು ನಾವು 3 ಫೇಸಲ್ಲಿ ಮಾಡ್ತಾಯಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ 4,90,000 ಜನನ ಸ್ಕ್ರೀನಿಂಗ್ ಮಾಡುವಂಥದ್ದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ 100 ದಿನದಲ್ಲಿ ನಾವು 3 ಫೇಸಲ್ಲಿ ಮಾಡ್ತೀವಿ. ಮೊದಲನೇ ಹಂತದಲ್ಲಿ ನಮ್ಮಲ್ಲಿ ಏನು ಗಂಡಾಂತರ ಹಳ್ಳಿಗಳು ಅಂತ ಗುರುತಿಸಲ್ಪಟ್ಟಿದೆ, ಅಲ್ಲಿ ಯಾವುದೇ ಒಂದು ಜನರಿಂದ ಯಾರು ಜನಗಳು ಜ್ವರ 1 ವಾರಕ್ಕಿಂತ ಜ್ವರ ಇರುವಂಥದ್ದು, ಕೆಮ್ಮಿರುವಂಥದ್ದು, ಕಫದಲ್ಲಿ ರಕ್ತ ಬರುವಂಥದ್ದು, ರಾತ್ರಿ ಹೊತ್ತು ಬೆವರುವಂಥದ್ದು, ಈ ಥರ ರೋಗ ಲಕ್ಷಣ ಕಂಡು ಬಂದಲ್ಲಿ ನಮ್ಮ ಆರೋಗ್ಯ ಇಲಾಖೆಯವರು ಮನೆಗೆ ಹೋಗಿ ತಪಾಸಣೆ ಮಾಡಿ, ಆ ಥರ ಇದರಲ್ಲಿ ಕೆಮ್ಮಿದ್ರೆ ಕಫ ಸಂಗ್ರಹಣೆ ಮಾಡೋದು ಹಾಗೂ ಎಕ್ಸ್ರೇ ಕೆಮ್ಮಿಲ್ಲದೆ ಇದ್ದರೆ ಬೇರೆ ಏನಾದ್ರು ರೋಗ ಲಕ್ಷಣಗಳಿದ್ರೆ ಎಕ್ಸ್ರೇ ಮಾಡಿಸುವಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದೆ. ಮತ್ತು 2ನೇ ಫೇಸಲ್ಲಿ ಕಾಂಗ್ರಿಗೇಟ್ ಸೆಟ್ಟಿಂಗ್ಸ್ ಅಂದರೆ ಜೈಲಿರ್ಬೋದು ಮತ್ತು ನಮ್ಮ ಬೇರೆ ಆರ್ಫನೇಜಸ್ಸು, ಜೈಲು ಅಂಥ ಕಡೆ ಸ್ಕ್ರೀನಿಂಗ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಮತ್ತು 3ನೇ ಫೇಸಲ್ಲಿ ವಲ್ನರಬಲ್ ಪಾಪ್ಯುಲೇಷನ್ ಅಂದರೆ ಯಾರು ಮಧುಮೇಹಗಳಿದ್ದಾರೆ ಮತ್ತು ನಮ್ಮಲ್ಲಿ ಆಲ್ರೆಡಿ ಹುಷಾರಾಗಿರೋಂಥ ಕಾಂಟ್ಯಾಕ್ಟ್ಸ್ ಇದ್ದಾರೆ ಮತ್ತು ಆಸ್ಮಾ ಪೇಷಂಟ್ಸು, ಅವ್ರನ್ನೆಲ್ಲರೂ ಸ್ಕ್ರೀನಿಂಗ್ ಕಾರ್ಯಕ್ರಮವನ್ನು ಈ 100 ದಿನದಲ್ಲಿ ಮಾಡಬೇಕು ಎಂಬ ಗುರಿ ಇದೆ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮರಿಸ್ವಾಮಿ, ಡಾಕ್ಟರ್ ವೇಣುಗೋಪಾಲ್, ಮಂಗಳಮ್ಮ, ಹರ್ಷ, ನವೀನ್, ಪ್ರತಾಪ್ ಸೇರಿದಂತೆ ಇತರರಿದ್ದರು. ಮದ್ದೂರು ಪಟ್ಟಣದಲ್ಲಿ ಭಗತ್ ಸಿಂಗ್, ರಾಜ್ಗುರು ಹಾಗೂ ಸುಖದೇವ್ ಅವರ ಸ್ಮರಣಾರ್ಥ ಹಮ್ಮಿಕೊಳ್ಳಲಾಗಿದ್ದ ಬಲಿದಾನ್ ದಿವಸ್ ಕಾರ್ಯಕ್ರಮವು ಸಾವಿರಾರು ಹಿಂದೂ ಕಾರ್ಯಕರ್ತರ ಸಮ್ಮುಖದಲ್ಲಿ ಅತ್ಯಂತ ಅದ್ಧೂರಿಯಾಗಿ ಜರುಗಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಹಿಂದೂ ಮುಖಂಡರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಅನಂತಕುಮಾರ್ ಹೆಗಡೆ ಅವರಿಗೆ ಕಾರ್ಯಕರ್ತರು ಪುಷ್ಪಾರ್ಚನೆ ಮಾಡುವ ಮೂಲಕ ಭವ್ಯ ಸ್ವಾಗತ ಕೋರಿದರು. ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದ ಬಳಿಕ ಸಾವಿರಾರು ಕಾರ್ಯಕರ್ತರೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಬೃಹತ್ ಜಾಥಾ ನಡೆಯಿತು. ಹಳೇ ಬಸ್ ನಿಲ್ದಾಣದ ಬಳಿ ನಿರ್ಮಿಸಲಾಗಿದ್ದ ವೇದಿಕೆಯಲ್ಲಿ ಶ್ರೀ ನಿಶ್ಚಲಾನಂದ ಸ್ವಾಮೀಜಿಯವರು ಜ್ಯೋತಿ ಬೆಳಗುವ ಮೂಲಕ ಸಭಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಅನಂತಕುಮಾರ್ ಹೆಗಡೆ ಮಾತನಾಡಿ, ನಮ್ಮದು ಗುಲಾಮಿ ರಕ್ತವಲ್ಲ, ಹೋರಾಟದ ರಕ್ತ.
ಉಪವಾಸ ಕುಳಿತಿದ್ದರಿಂದ ನಮಗೆ ಸ್ವಾತಂತ್ರ್ಯ ಸಿಗಲಿಲ್ಲ. ಸಹಸ್ರಾರು ಯೋಧರ ಬಿಸಿ ರಕ್ತ ಸುರಿಸಿದ ಪ್ರತಿಫಲವೇ ಈ ಸ್ವಾತಂತ್ರ್ಯ ಎಂದು ಹೆಗಡೆ ಗುಡುಗಿದರು. ಸ್ವಾತಂತ್ರ್ಯದ ನಂತರ ಕೇವಲ ಇಬ್ಬರು ನಾಯಕರ ಹೆಸರನ್ನು ಮಾತ್ರ ಪ್ರಚಲಿತಗೊಳಿಸಿ ಅಸಲಿ ಕ್ರಾಂತಿಕಾರಿಗಳ ಬಲಿದಾನವನ್ನು ಮರೆಮಾಚುವ ಸುಳ್ಳು ಇತಿಹಾಸವನ್ನು ಜನರಿಗೆ ಬೋಧಿಸಲಾಗಿದೆ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ಸಮಾಜದಲ್ಲಿ ಬದಲಾವಣೆ ಆಗಬೇಕು, ಸಮಾಜ ಒಟ್ಟಾಗಬೇಕು, ಸಮಾಜ ಎದ್ದೆತ್ತಬೇಕು. ಈ ಜಾತಿಯ ಮುಖವಾಡದ ಬದುಕಿನಿಂದ ಹೊರಗಡೆ ಬರಬೇಕು. ಹಿಂದೂ ಸಮಾಜ ಒಂದಾಗಿ ನಿಂತ್ಕೋಬೇಕು. ಈ ಜಾತಿ ನಮಗೆ ನಮ್ಮ ಸಂಪ್ರದಾಯದಿಂದ ಬಂದಿರತಕ್ಕಂಥದ್ದಲ್ಲ, ಬಂದಿರತಕ್ಕಂಥ ಎಲ್ಲೋ ವಿಕಾರ ಇದೆ, ವಿಕೃತಿ. ಇದು ನಮ್ಮ ಯಾವುದೇ ಧರ್ಮಶಾಸ್ತ್ರಗಳಲ್ಲಿಯೂ ಹೇಳಿಲ್ಲ, ಯಾವುದೇ ಇತಿಹಾಸದ ಪುಟಗಳಲ್ಲಿ ಕೂಡ ಜಾತಿಯ ಬಗ್ಗೆ ಉಲ್ಲೇಖ ಮಾಡಿಲ್ಲ. ಈ ದೇಶದಲ್ಲಿ ಜಾತಿಯ ವಿಷಬೀಜವನ್ನ ಅತ್ಯಂತ ಅಧಿಕೃತವಾಗಿ ಹುಟ್ಟು ಹಾಕಿದ್ದು ಬ್ರಿಟಿಷರು. ಅಧಿಕೃತವಾಗಿ ಹುಟ್ಟು ಹಾಕಿದ್ದು ಬ್ರಿಟಿಷರು. ನೀವು ನೋಡಿ, ಸಮಾಜದಲ್ಲಿ ನೀವು ಎಷ್ಟೇ ಬೇಕಾದ್ರೂ ಒಳ್ಳೇದು ಹೇಳಿ, ಹೈವೇ ಹೀಗೆ ಹೋದ್ರೆ ಅದು ಸ್ಟಾಕೊಂಡು ಬರುತ್ತೆ ಅಂತಂದ್ರೆ ಜನರ ಸ್ವಭಾವ ಕಟ್ಟರು ಹುಡುಕ್ತಕ್ಕಂಥ. ಅವರಿಗೆ ದಿವಸ ಹಾಲು ಕುಡಿದ್ರೆ ಶರೀರಕ್ಕೆ ಒಳ್ಳೇದು ಅಂತಂದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ, ಆಲ್ಕೋಹಾಲೇ ಬೇಕು ಅವರಿಗೆ. ಇದು ಯಾರು ರೆಕಮೆಂಡ್ ಮಾಡಿದ್ದಲ್ಲ, ಯಾರು ಹೇಳಿದ್ದಲ್ಲ, ಆದ್ರೆ ಅದ್ರ ಇದ್ರೇನೆ ಕಿಕ್ ಹೊಡೆಯುತ್ತೆ. ಹಾಲು ಕಿಕ್ ಹೊಡೆಯುವುದಿಲ್ಲ, ಏನ್ ಮಾಡಿ. ಜನರಿಗೆ ಯಾವತ್ತೂ ಕೂಡ ವಿಕೃತಿಗಳೇ ಬೇಕು, ಅದೇ ಯಾವತ್ತೂ ಕೂಡ ಇಷ್ಟ ಆಗತ್ತೆ. ಆದ್ರೆ ಅದು ಬದುಕಲ್ಲ, ಅದು ಬದುಕಲ್ಲ. ಬದುಕಿನ ರೀತಿ ಬೇರೆ ಇರುತ್ತೆ, ಬದುಕಿನ ಓಘ ಬೇರೆ ಇರುತ್ತೆ, ರೀತಿ ನೀತಿ ಸಿದ್ಧಾಂತ ಅದು ಬೇರೆ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳೋ ಗೊಡವೆಗೆ ಹೋಗದಿದ್ರೆ ಎಣ್ಣೆನೇ ಬದುಕಾಗುತ್ತೆ. ಎಣ್ಣೆಗೂ ಬೆಣ್ಣೆಗೂ ವ್ಯತ್ಯಾಸ ಇದೆ. ಬೆಣ್ಣೆ ತಿಂದ್ರೆ ಶಕ್ತಿ ಬರುತ್ತೆ, ಎಣ್ಣೆ ಹೊಡೆದ್ರೆ ಕಿಕ್ಕು ಬರುತ್ತಲ್ವಾ. ನಮ್ಮ ಧರ್ಮ ಸಂಪ್ರದಾಯ ಇದರ ಹೊರತಾಗಿ ಯಾವ್ಯಾವ ಕೆಲಸ ಮಾಡ್ತಾ ಇದ್ರು ಅಂಥವರೆಲ್ಲರೂ ಒಂದೊಂದು ಜಾತಿಯ, ಏನೆಲ್ಲ ಕೆಲಸ ಮಾಡ್ತಾ ಇದ್ರು ಅಂಥವರೆಲ್ಲರೂ ಒಂದು ಜಾತಿ ಅಂತ ಪರಿಗಣಿಸಲ್ಪಟ್ಟರು. ಎಲ್ಲಿಯೂ ಕೂಡ ನಮ್ಮ ಜಾತಿಯ ಬಗ್ಗೆ ನಮ್ಮ ಧರ್ಮ ಸಂಸ್ಕೃತಿಯಲ್ಲಿ ಹೇಳೇ ಇಲ್ಲ. ಸಮಯ ಇದ್ದಾಗ ಇನ್ನೊಮ್ಮೆ ಅದರ ಬಗ್ಗೆ ಅಧಿಕೃತವಾಗಿ ಅತ್ಯಂತ ವಿಸ್ತೃತವಾಗಿ ನಿಮ್ಮ ಮುಂದುಗಡೆ ವಿಷಯವನ್ನು ಹಂಚಿಕೊಳ್ತೇನೆ. ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿ, ಕರ್ನಾಟಕದಲ್ಲಿ ಈಗಾಗಲೇ ಯತ್ನಾಳ್, ಅನಂತಕುಮಾರ್ ಹೆಗಡೆ, ಪ್ರತಾಪ್ ಸಿಂಹ ಮತ್ತು ಸಿಟಿ ರವಿ ಅವರ ಹವಾ ಶುರುವಾಗಿದೆ. 2028ಕ್ಕೆ ರಾಜ್ಯದಲ್ಲಿ ಹಿಂದೂ ಸರ್ಕಾರ ಅಧಿಕಾರಕ್ಕೆ ಬರುವುದು ಖಚಿತ ಎಂದು ಭವಿಷ್ಯ ನುಡಿದರು. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಗಣಪತಿ ಮೆರವಣಿಗೆಯ ಮೇಲೆ ಕಲ್ಲೆಸೆಯುವವರ ವಿರುದ್ಧ ಬುಲ್ಡೋಸರ್ ಕ್ರಮ ಕೈಗೊಳ್ಳಲಾಗುವುದು ಮತ್ತು ದೇಶದ್ರೋಹಿ ಘೋಷಣೆ ಕೂಗುವವರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಸಿದರು. ದಲಿತರಿಗೆ ನಿಜವಾದ ರಕ್ಷಣೆ ಇರುವುದು ಹಿಂದೂಗಳಿಂದ ಮಾತ್ರವೇ ಹೊರತು ಬೇರೆಯವರಿಂದಲ್ಲ ಎಂದು ಅವರು ಈ ಸಂದರ್ಭದಲ್ಲಿ ತಿಳಿಸಿದರು. ಅನಂತಕುಮಾರ್ ಹೆಗಡೆ, ನಮ್ಮ ಪ್ರತಾಪ್ ಸಿಂಹ, ಸಿಟಿ ರವಿ, ಇವ್ರಿಗೆಲ್ಲರೂ ಹಳ್ಳಿ ಅಧಿಕಾರಿ ಏನಾದ್ರು ಸಿಕ್ಕರೆ ಕರ್ನಾಟಕದಲ್ಲಿ ಕ್ರಾಂತಿ ಆಗ್ತದೆ ಅನ್ನೋ ವಿಶ್ವಾಸ ಇವತ್ತು ಇಡೀ ರಾಜ್ಯದ ಹಿಂದೂ ಕಾರ್ಯಕರ್ತರಲ್ಲಿದೆ. ಮೊದಲು ಸಭೆ ಮದ್ದೂರು ಈ ರಾಜ್ಯದ ಒಂದು ಗಂಡು ಮೆಟ್ಟಿನ ಸ್ಥಳ. ಯಾಕಂದ್ರೆ ಮದ್ದೂರನ್ನ ನಾವು ಒಪ್ಸ್ಕೊಂಡು ಬಿಟ್ರೆ ಕರ್ನಾಟಕವನ್ನು ಆಳ್ಲಿಕ್ಕೆ ಸಾಧ್ಯ ಅನ್ನೋಂಥದ್ದು ನನಗೆ ಗೊತ್ತಿದೆ. ಹೇಳಿದ್ರಲ್ಲ ಅನಂತಕುಮಾರ್ ಹೆಗಡೆ, ನಾವು ಕಾರ್ನಲ್ಲಿ ಮಾತಾಡ್ಕೊಂಡು ಬಂದೀವಿ. ಹಳೆ ಮೈಸೂರು ಭಾಗದ ಜನ ಎಷ್ಟು ಸ್ವಾಭಿಮಾನಿಗಳು ಮತ್ತು ಧೈರ್ಯವಂತರಂದ್ರೆ, ಟಿಪ್ಪು ಸುಲ್ತಾನ್ ಮುಂದೆ ಯಾವ ವಂಶ ಮುಂದೆ ಬರಲಾರದಷ್ಟು ಮುಗಿಸಿ ಕಲ್ಕತ್ತಾದಲ್ಲಿ ಸೈಕಲ್ ರಿಕ್ಷಾ ಹೊಡಿಲಿಕ್ಕೆ ಕಳಿಸೋದವರು ಹಳೆ ಮೈಸೂರು ಭಾಗದವರು. ಯಾರಿಗೆ ಕೊಡ್ತೈತೆ ಇದು ಟಿಪ್ಪು ಸುಲ್ತಾನ್ ವಂಶ ಎಲ್ಲಿ ಇತ್ತು? ಕಲ್ಕತ್ತಾದಾಗ ಸೈಕಲ್ ರಿಕ್ಷಾ ಸಿಲಮ್ನಾಗ ಇರ್ತಾರೆ.
ಅದನ್ನು ಕಳಿಸ್ಕೊಟ್ಟಾರೆ ಯಾರು? ಮಂಡ್ಯದ ಗಂಧಗಳು, ಇವತ್ತು ನಮಗೆಲ್ಲ ದಿಕ್ಸೂಚಿ ಭಾಷಣ ಮಾಡಿದ್ರು. ನಮ್ಮ ನಿತ್ಯಾನಂದ ಎಸ್.ಪಿ. ಅವರು ಇಡೀ ಭಗತ್ ಸಿಂಗ್. ಈ ಬೃಹತ್ ಕಾರ್ಯಕ್ರಮದಲ್ಲಿ ಹಲವಾರು ಹಿಂದೂ ಮುಖಂಡರು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿದ್ದರು. ವಿಶ್ವ ಹಿಂದೂ ಪರಿಷತ್, ಬಜರಂಗದಳ, ಶ್ರೀರಾಮಾಂಜನೇಯ ಮಹೋತ್ಸವ ಸಮಿತಿಯ ವತಿಯಿಂದ ಶ್ರೀರಾಮನವಮಿ ನಿಮಿತ್ತ ಮಾರ್ಚ್ 27ರಂದು ಶ್ರೀರಾಮನಾಮ ತಾರಕ ಹೋಮ ಹಾಗೂ ಏಪ್ರಿಲ್ 2ರಂದು ಶೋಭಾಯಾತ್ರೆ ಆಯೋಜಿಸಲಾಗಿದೆ ಎಂದು ಸಮಿತಿಯ ಅಧ್ಯಕ್ಷ ಮುದ್ದನಘಟ್ಟ ಮಹಾಲಿಂಗೇಗೌಡ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದ ವಿಠಲ ಸಮುದಾಯ ಭವನದಲ್ಲಿ ದೇವಾಲಯ ಆಕೃತಿಯಲ್ಲಿ ವೇದಿಕೆ ನಿರ್ಮಿಸಲಾಗಿದ್ದು, ಶ್ರೀರಾಮ ಹನುಮಂತರ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಲಾಗುವುದು. ಮಾರ್ಚ್ 27ರಂದು ಬೆಳಗ್ಗೆ 7ರಿಂದ ಗಣಪತಿ ಪೂಜೆ, ಪುನಃ ಪಂಚಗವ್ಯ ಸ್ಥಾಪನೆ, ಶ್ರೀರಾಮಾಂಜನೇಯ ಚರಬಿಂಬ ಪ್ರತಿಷ್ಠಾಪನೆ, ವಿಶೇಷವಾಗಿ ಶ್ರೀರಾಮನಾಮ ತಾರಕ ಹೋಮ, ತೀರ್ಥಪ್ರಸಾದ ವಿನಿಯೋಗ ನಡೆಯಲಿದೆ. ಅಂದು ಸಂಜೆ 7ರಿಂದ ಏಪ್ರಿಲ್ 1ರವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ಆಯೋಜನೆ ಮಾಡಲಾಗಿದೆ ಎಂದರು. ಈ ಕಾರ್ಯಕ್ರಮದ ಜಾಗೃತಿ ಮೂಡಿಸಲು ಮಾರ್ಚ್ 25ರಂದು ಸಂಜೆ 4 ಗಂಟೆಗೆ 2-3 ಬೈಕ್ಗಳಲ್ಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ರ್ಯಾಲಿ ನಡೆಸಲಾಗುವುದು. ಏಪ್ರಿಲ್ 2ರಂದು ನಗರದ ಶಂಕರಮಠದ ಶನಿಮಹಾತ್ಮ ದೇವಸ್ಥಾನದಿಂದ ಶೋಭಾಯಾತ್ರೆ ನಡೆಯಲಿದ್ದು, ಅಂದು ಮಧ್ಯಾಹ್ನ 2:30ಕ್ಕೆ ಬಾಳೆಹೊನ್ನೂರು ಖಾಸಾ ಶಾಖಾ ಮಠದ ಶ್ರೀ ಗಂಗಾಧರ ಶಿವಾಚಾರ್ಯ ಸ್ವಾಮೀಜಿ ಚಾಲನೆ ನೀಡುವರು. ಮಾಜಿ ಕೇಂದ್ರ ಸಚಿವ ಅನಂತಕುಮಾರ ಹೆಗಡೆಯವರು ಉಪಸ್ಥಿತರಿರುವರು. ನಗರದ ಪ್ರಮುಖ ರಸ್ತೆಗಳಲ್ಲಿ ಶೋಭಾಯಾತ್ರೆ ಮೆರವಣಿಗೆ ನಡೆಯಲಿದೆ ಎಂದು ವಿವರಿಸಿದರು. ಮಂಡ್ಯ ನಗರದಲ್ಲಿ ವಿಶ್ವ ಹಿಂದೂ ಪರಿಷತ್ತು, ಬಜರಂಗದಳ, ದುರ್ಗವಾಹಿನಿ, ರಾಮಾಂಜನೇಯ ಮಹೋತ್ಸವ ಸಮಿತಿ ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀರಾಮನವಮಿಯ ಪ್ರಯುಕ್ತ ದಿನಾಂಕ 27/3/26 ಶುಕ್ರವಾರದಿಂದ ಏಪ್ರಿಲ್ 2ರ ತನಕ ಒಂದು ದಿನನಿತ್ಯ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಮತ್ತು ಕೊನೆಯ ದಿವಸ ಈ ಕಾರ್ಯಕ್ರಮದ ಪ್ರಯುಕ್ತ ಶೋಭಾಯಾತ್ರೆಯನ್ನು ಕೂಡ ನಡೆಸಲಿದ್ದೇವೆ. ಜೊತೆಗೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಗಂಗಾಧರ ಶಿವಾಚಾರ್ಯ ಸ್ವಾಮಿಗಳು, ಬಾಳೆಹೊನ್ನೂರು ಶಾಖಾ ಮಠ, ತಂಡೇಕೆರೆ ಹಾಗೂ ಜಂಗಮ ಮಠ, ಗುತ್ತಲು ಮಂಡ್ಯ ಇವರು ಮಾಡಲಿದ್ದಾರೆ. ಜೊತೆಗೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದ ಉಪಸ್ಥಿತಿಯನ್ನು ಶ್ರೀ ಅನಂತಕುಮಾರ್ ಹೆಗಡೆಜಿರವರು, ಮಾಜಿ ಕೇಂದ್ರ ಸಚಿವರು, ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಮಾಜಿ ಸದಸ್ಯರು MP ಅವರು, ಜೊತೆಗೆ ಮಾಜಿ ಕೇಂದ್ರ ಸಚಿವರು ಉಪಸ್ಥಿತರಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮಂಡ್ಯ ನಗರ ಸೇರಿದಂತೆ ಜಿಲ್ಲಾದ್ಯಂತ ಸುಮಾರು ಸಾವಿರಾರು ಕಾರ್ಯಕರ್ತರು ಮತ್ತು ಜನರು ಭಾಗವಹಿಸುವ ಒಂದು ಇದಿದೆ. ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗಿದೆ. ಗೋಷ್ಠಿಯಲ್ಲಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಬಸವರಾಜು, ವಿಶ್ವ ಹಿಂದೂ ಪರಿಷತ್ನ ಕೋಶಾಧ್ಯಕ್ಷ ರಾಜಶೇಖರ್, ಬಾಲು, ರಾಘವೇಂದ್ರ ಪುಣ್ಯಕೋಟಿ, ಬಜರಂಗದಳದ ಪುನೀತ್ ಇದ್ದರು. ಮಂಡ್ಯ ತಾಲೂಕಿನ ಹೊಳಲು ಗ್ರಾಮದಲ್ಲಿ ಕಾವೇರಿ ಗೆಳತಿಯರ ಬಳಗ ಹಾಗೂ ಇಂದಿರಾ ಯುವತಿ ಬಳಗದ ವತಿಯಿಂದ ಮಹಿಳೆಯರು ಮತ್ತು ಮಕ್ಕಳಿಗಾಗಿ ವಿಶಿಷ್ಟ ಕ್ರೀಡಾ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ರೈತ ಮುಖಂಡರಾದ ಲತಾಶಂಕರ್ ಅವರು ಬಾಲ್ ಎಸೆಯುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ದಿನವಿಡೀ ಕೃಷಿ ಕಾಯಕದಲ್ಲಿ ತೊಡಗುವ ಗ್ರಾಮೀಣ ಮಹಿಳೆಯರು ಇಂತಹ ಕಾರ್ಯಕ್ರಮಗಳ ಮೂಲಕ ಮಾನಸಿಕ ಆನಂದ ಮತ್ತು ಹುಮ್ಮಸ್ಸು ಪಡೆಯಲು ಸಾಧ್ಯ ಎಂದರು. ಇವತ್ತು ಹೊಳಲು ಗ್ರಾಮದಲ್ಲಿ ನಾವು ಕೆಲವು ಆಟಗಳನ್ನ ಆಡಿಸಿದ್ದೀವಿ. ಮಹಿಳೆಯರಿಗೆ ಅಂತಲೇ ನಾವು ಆಟ ಆಡಿಸಿದ್ದೀವಿ. ಮಹಿಳೆಯರು ಮನೆಯಲ್ಲೇ ಇದ್ದು ಅವ್ರ ಕೆಲಸಗಳನ್ನ ಅವರು ನಿರ್ವಹಿಸ್ತಾ ಇರ್ತಾರೆ. ಮತ್ತು ಅವ್ರ ಗದ್ದೆ, ಹೊಲ, ಕುರಿ, ದನ, ಹಸು, ಹಾಲು ಕರಿಬೇಕು ಅಂತ ಇದರಲ್ಲೇ ಅವರು ಕೆಲಸಗಳನ್ನ ಗ್ರಾಮೀಣ ಮಕ್ಕಳು ತೊಡಸ್ಕೊಂಡ್ಬಿಟ್ಟಿರ್ತಾರೆ. ಇದೊಂದು ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳೆಯರಿಗೆ ಹೊರಗಡೆ ಬಂದು ಅವ್ರದ್ದು ಏನೈತೆ ಅವ್ರ ಆಟ ಪಾಠ ಅದನ್ನೆಲ್ಲ ಹೊರಗಡೆ ಹಾಕೋದಕ್ಕೆ ಇದೊಂದು ಅವಕಾಶ ಐತೆ. ಅದರಿಂದ ನಾವು ಕೆಲವು ಆಟಗಳನ್ನೆಲ್ಲ ಅವ್ರಿಗೆ ಆಡಿಸಿದ್ದೀವಿ. ರನ್ನಿಂಗ್ ರೇಸು, ಬಾಲಿಂದ ಪಾಸು ಮತ್ತು ಮ್ಯೂಸಿಕಲ್ ಚೇರು, ಕೆಲವು ನಾನಾ ಥರ ಆಟಗಳನ್ನೆಲ್ಲ ಆಡಿಸಿದ್ದೀವಿ. ಇದೊಂದು ಅವಕಾಶ ಅವ್ರಿಗೆ. ಮತ್ತು ಅವರು ಬೇರೆ ಕಡೆ ಎಲ್ಲ ಅವ್ರ ಆಟಗಳನ್ನೆಲ್ಲ ಅವರು ಆಟ ಆಡ್ಬೋದು. ಮಹಿಳೆಯರಿಗೆ ಅಂತಲೇ ನಾವು ಈ ಆಟನ ಮೀಸಲಾತಿ ಇಟ್ಟಿದ್ದೀವಿ. ಎಲ್ಲರಿಗೂ ಇದೊಂದು ಸ್ಫೂರ್ತಿ. ಹೆಣ್ಮಕ್ಳು ಹೊರಗಡೆ ಬಂದು ನಾವು ಕೂಡ ಎಲ್ಲರಂಗೆ ಆಟ ಆಡಬೇಕು ಅನ್ನೋದು, ಎಲ್ಲರೂ ಏನು ಸ್ಪೋರ್ಟ್ಸಲ್ಲಿರೋ ಮಕ್ಕಳೇ ಆಡಬೇಕು ಅನ್ನೋದೇನಿಲ್ಲ. ಮಹಿಳೆಯರು ಕೂಡ
ಆಟ ಆಡ್ಬೋದು. ಅದೊಂದನ್ನ ಇಲ್ಲಿ ನಾವು ಅಂಗನವಾಡಿ ಮಕ್ಕಳಿಗೆ ಕಪ್ಪೆ ಜಿಗಿತ ರನ್ನಿಂಗ್ ರೇಸ್ ಏರ್ಪಡಿಸಲಾಗಿತ್ತು. ಮಹಿಳೆಯರಿಗಾಗಿ ಮ್ಯೂಸಿಕಲ್ ಚೇರ್, ಪಾಸಿಂಗ್ ದ ಬಾಲ್, ಕೆರೆ ದಡ ಸೇರಿದಂತೆ 10 ಗ್ರಾಮೀಣ ಕ್ರೀಡೆಗಳನ್ನು ಆಯೋಜಿಸಿ ಸಂಭ್ರಮಿಸಲಾಯಿತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಮ್ಯಾ ಚೇತನ್, ಮುಖ್ಯ ಶಿಕ್ಷಕಿ ಭಾಗ್ಯಮ್ಮ, ಬೇರಿ ಅಧ್ಯಕ್ಷೆ ಸಾವಿತ್ರಮ್ಮ ಸೇರಿದಂತೆ ಗ್ರಾಮದ ಪ್ರಮುಖರು ಹಾಗೂ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಭಾಗವಹಿಸಿದ್ದರು. ಒಟ್ಟಾರೆಯಾಗಿ ಮಹಿಳೆಯರ ಸಬಲೀಕರಣ ಮತ್ತು ಮನರಂಜನೆಯ ಉದ್ದೇಶದಿಂದ ನಡೆದ ಈ ಕಾರ್ಯಕ್ರಮವು ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರವಾಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ದೇಶಪೂರ್ವಕವಾಗಿ ಪರಿಶಿಷ್ಟ ಜಾತಿಗಳ ಒಳಮೀಸಲಾತಿ ಹೆಸರಿನಲ್ಲಿ ದಲಿತ ಸಮುದಾಯವನ್ನು ಒಡೆಯುವ ಹುನ್ನಾರ ಹೆಣೆದಿದ್ದಾರೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ವೆಂಕಟಗಿರಿಯಯ್ಯ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನೆರೆಯ ಆಂಧ್ರಪ್ರದೇಶದಲ್ಲಿ ಒಳಮೀಸಲಾತಿಗಾಗಿ ಮಾಲಮಾದಿಗಳ ನಡುವಿನ ಸಂಘರ್ಷ ಅತಿರೇಕಕ್ಕೆ ತಿರುಗಿದ್ದು ಒಬ್ಬರನ್ನೊಬ್ಬರು ಹೊಡೆದಾಡಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ದೂರಿದರು. ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲು ರಾಜ್ಯ ಸರ್ಕಾರದ ಬಳಿ ಹಣವಿಲ್ಲ. ಪರಿಶಿಷ್ಟ ಜಾತಿಗಳ ಒಳಮೀಸಲಾತಿ ನೀತಿ ಜಾರಿ ಹೋರಾಟವ ನೆಪವಾಗಿಟ್ಟುಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮುದಾಯವನ್ನು ವಂಚಿಸುವ ಹುನ್ನಾರ ರೂಪಿಸಿದ್ದಾರೆ. ದಲಿತರು ಒಂದಾದರೆ ದಲಿತ ಮುಖ್ಯಮಂತ್ರಿಯಾಗುವ ಅವಕಾಶವನ್ನು ತಪ್ಪಿಸುವ ಸಂಚು ಇದರ ಹಿಂದಿದೆ. ಆದ್ದರಿಂದ ಸಮುದಾಯದ ಎಲ್ಲ ಮುಖಂಡರು ಒಂದೆಡೆ ಕುಳಿತು ಪ್ರಬುದ್ಧತೆಯಿಂದ ಚರ್ಚಿಸಿ ತಮ್ಮ ಪಾಲನ್ನು ಸಮಾನವಾಗಿ ಹಂಚಿಕೊಳ್ಳಲು ಮುಂದಾಗಬೇಕೆಂದು ಮನವಿ ಮಾಡಿದರು. ಕಳೆದ 30 ವರ್ಷದ ಹಿಂದೆ ಈ ಒಂದು ಚಳುವಳಿ ಪ್ರಾರಂಭ ಮಾಡಲಿಕ್ಕೆ ಒಂದೇ ಕಾರಣ. ಆಂಧ್ರ ಪ್ರದೇಶದಲ್ಲಿ ನಡೆದಂಥ ಪರಿಶಿಷ್ಟ ಜಾತಿ ಪಟ್ಟಿಗಳಿನ ಒಳಮೀಸಲಾತಿ ವಿಚಾರದಲ್ಲಿ ಮಾಲ ಮತ್ತು ಮಾದಿಗರ ನಡುವೆ ಅತ್ಯಂತ ಗಂಭೀರ ಸ್ವರೂಪದ ಸಂಘರ್ಷ ನಡೆದಿದೆ. ಅಲ್ಲಿ ಕೊಲೆಗಳಾಗಿದ್ದಾವೆ, ಜಾತಿ ಗುಂಪುಗಳು ಒಡೆದಾಟಗಳಾಗಿದ್ದಾವೆ. ಇದು ಕರ್ನಾಟಕದಲ್ಲಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿಯೇ 101 ಜಾತಿಗಳನ್ನು ಸರ್ವ ಜಾತಿಗಳ ಪರವಾಗಿರ್ತಕ್ಕಂಥ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎಲ್ಲ ಜಾತಿ ಜನಾಂಗಗಳನ್ನು ಕೂಡ ಸಮಜಾಯಿಸಿ ಪೂರ್ವಕವಾಗಿ ಎಲ್ಲರ ಮನ ಪರಿವರ್ತನೆ ಮಾಡಿ, ಸರ್ಕಾರದ ಮನ ಪರಿವರ್ತನೆ ಮಾಡಿ, ಪರಿಶಿಷ್ಟ ಜಾತಿ ಪಟ್ಟಿಗಳನ್ನೆಲ್ಲ ಎಲ್ಲ ಒಳಮೀಸಲಾತಿಯನ್ನು ಸಮಾನವಾಗಿ ಹಂಚಿಕೊಡ್ತಕ್ಕಂಥ ಒಂದು ದೊಡ್ಡ ಹೋರಾಟವನ್ನು ಮುನ್ನಡೆಸ್ಕೊಬಂದ್ವಿ. ಆದರೆ ಇವತ್ತು ಒಲೆಮಾದಿಗರ, ಬೋವಿ ಲಂಬಾಣಿಗಳ ಈ ಪರಿಶಿಷ್ಟ ಜಾತಿಗಳ ಸಂಘರ್ಷ ತಾರಕಕ್ಕೇರುತ್ತಿದೆ. ಇದು ಯಾವ ಆತಂಕಕಾರಿ ಬೆಳವಣಿಗೆ ಅಂದರೆ, ಜಾತಿಗಳ ನಡುವೆ ಸಂಘರ್ಷವನ್ನು ಉಂಟಾಗ್ತಾ ಇರೋದಕ್ಕೆ ಕಾರಣ ಈ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ನಾನು ಗುರುತರವಾಗಿ ಆರೋಪ ಮಾಡ್ತಾ ಇದ್ದೇನೆ, ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನಿದ್ದಾರೆ, ಇವರನ್ನು ಸಾಮಾಜಿಕ ಅಧಿಕಾರ ದೇವರಾಜ ಅರಸು ಬಿಟ್ಟರೆ ಇವರೇನೆ ಅಂತಕ್ಕಂಥ ಒಂದು ಕೆಟ್ಟ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ದೇವರಾಜ ಅರಸಿಗೆ ಇವರಿಗೆ ಸಮಾನರಲ್ಲ ಇವರು. ಇವತ್ತು ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು SCP TSP ದುಡ್ಡನ್ನು ದೋಖ ಮಾಡ್ತಾ ಇದ್ದಾರೆ, ಒಳ ಮೀಸಲಾತಿ ವರ್ಗೀಕರಣದಲ್ಲಿ ದೋಖ ಮಾಡ್ತಾ ಇದ್ದಾರೆ, ಬೇಕು ಅಂತಲೇ ರೋಸ್ಟರ್ ಪದ್ಧತಿಯಲ್ಲಿ ದಗ ಮಾಡ್ತಾ ಇದ್ದಾರೆ. ರೋಸ್ಟರ್ ಬಿಂದು ಮಾಡುವಾಗಲೂ ಕೂಡ ದಗ ಮಾಡ್ತಾ ಇದ್ದಾರೆ. ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂದರೆ, ಈ ಒಲೆಮಾದಿಗ ಸಮಾಜಗಳಿಗೆ ಇದು ಅರ್ಥ ಆಗ್ತಾ ಇಲ್ಲ. ವಾಸ್ತವ ಇಷ್ಟೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಹತ್ರ ಅವರ ಖಜಾನಲ್ಲಿ ಹಣ ಇಲ್ಲ. ಹಣ ಇದ್ರೆ ತಾನೇ ಒಳ ಮೀಸಲಾತಿ ಜಾರಿ ಮಾಡಿ ಬ್ಯಾಗ್ಲಾಗ್ ತುಂಬೋದು. ಹಣ ಇದ್ರೆ ತಾನೇ 56,000 ಹುದ್ದೆಗಳಿಗೆ ಹುದ್ದೆ ತುಂಬೋದು. ಇದಕ್ಕೆ 56,000 ಹುದ್ದೆನೂ ತುಂಬಲ್ಲ, 3 ಲಕ್ಷ ಹುದ್ದೆನೂ ತುಂಬಲ್ಲ, 30,000 ಬ್ಯಾಗ್ಲಾಗೂ ತುಂಬಲ್ಲ. ಇದು ತುಂಬದೇ ಇರಬೇಕಾದ್ರೆ ಈ ಜಾತಿಗಳು ನಿರಂತರ ಸಂಘರ್ಷದಲ್ಲಿ ಕೂತಿರ್ಬೇಕು, ಗುದ್ದಾಡ್ತಾ ಇರಬೇಕು. ತಾವು ಅಧಿಕಾರದಲ್ಲಿ ಆರ್ಥಿಕ ತಜ್ಞ ನಾನು ಅನ್ನಿಸ್ಕೊಂಡು ಇರಬೇಕು. ಇಂಥ ಮೂಲೋತ್ಪಾಟನೆ ಮನೋಭಾವ ಇರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಕರ್ನಾಟಕದ SC STಗಳನ್ನು, ಒಲೆಮಾದಿಗರನ್ನು, ಬೋವಿ ಲಂಬಾಣಿಗಳನ್ನು ಸಂಘರ್ಷಕ್ಕೆ ಬಿಟ್ಟು ಮಜಾ ಮಾಡ್ತಾ ಇದ್ದಾರೆ. ಇಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಧೋರಣೆಯನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅತ್ಯಂತ ತೀವ್ರವಾಗಿ ಖಂಡಿಸ್ತದೆ. ಒಂದು ಕಡೆ SC ST ನಿರುದ್ಯೋಗಿಗಳು ವಯಸ್ಸಾಗಿ ಹೋಗ್ತಾ ಇದ್ದಾರೆ, ಇನ್ನೊಂದು ಕಡೆ ಸಾಮಾನ್ಯ ವರ್ಗದ
ವಿದ್ಯಾವಂತ ನಿರುದ್ಯೋಗಿಗಳು ವಯಸ್ಸಾಗಿ ಹೋಗ್ತಾ ಇದ್ದಾರೆ. 3 ಲಕ್ಷ ಹುದ್ದೆ ಇದ್ದಾವೆ ಕರ್ನಾಟಕದಲ್ಲಿ. ತುಂಬಕ್ಕೆ ಅವರಿಗೆ ನಯಾ ಪೈಸಾ ದುಡ್ಡಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಇಡೀ ರಾಜ್ಯದ SC STಗಳನ್ನು ಕಚ್ಚಾಡಿಸ್ಲಿಕ್ಕೆ ಜಗಳ, ಜಾತಿ ಸಂಘರ್ಷ ಉಂಟು ಮಾಡಲಿಕ್ಕೆ ಕಾರಣರಾಗಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮರ್ಮಾಘಾತ ಧೋರಣೆಯನ್ನು ಈ ಒಲೆಮಾದಿಗ ಬೋವಿ ಲಂಬಾಣಿ ಸಮಾಜಗಳು ಅರ್ಥ ಮಾಡ್ಕೋಬೇಕು. ಗೋಷ್ಠಿಯಲ್ಲಿ ಮೈಸೂರು ವಿಭಾಗೀಯ ಸಂಚಾಲಕ ಕೆಎಂ ಅನಿಲ್ ಕುಮಾರ್, ಜಿಲ್ಲಾಧ್ಯಕ್ಷ ಬಿ ಆನಂದ್, ಮಹಿಳಾ ಜಿಲ್ಲಾಧ್ಯಕ್ಷೆ ಜಿ ಸುಷ್ಮಿತಾ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಸುರೇಶ್ ಕುಮಾರ್, ತಾಲೂಕು ಅಧ್ಯಕ್ಷರಾದ ಮುತ್ತುರಾಜ್, ಗೀತಾ, ಸ್ವಾಮಿ, ವಿಮಲಾ, ನಂದೀಶ್, ಕೆ ಗೀತಾ ಇದ್ದರು.